ಧನ್ಯವಾದಗಳು. ಅಮೃತ ವರ್ಷಿಣಿ ವಿದ್ಯಾಲಯದ ಅಧ್ಯಕ್ಷರಾದಂತಹ ಪಿಕೆ ಪ್ರಕಾಶ್ ರಾವ್ ರವರು ಸಭೆಯನ್ನುದ್ದೇಶಿಸಿ 4 ಮಾತುಗಳನ್ನಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಮಾನನೀಯರೇ ಹಾಗೂ ಮಹಿಳೆಯರೇ, ಪೋಷಕರೇ, ಆಹ್ವಾನಿತರೇ, ಬಂಧುಗಳೇ, ಪ್ರಾಯಶಃ ಈ ಮಕ್ಕಳ ಕಾರ್ಯಕ್ರಮದ ಮಧ್ಯೆ ನಾವು 5 ಅಥವಾ 10 ನಿಮಿಷ ಮಾತನಾಡುವುದು ಅಷ್ಟೊಂದು ಸೂಕ್ತಿಸಲಿಕ್ಕಿಲ್ಲ. ಆದರೂ ಕೂಡ ಪೋಷಕರು ಬಹುಸಂಖ್ಯೆಯಲ್ಲಿ ಸೇರಿರುವಂತಹ ಕಾರಣ ನಾನೊಂದು 2 ಮಾತುಗಳನ್ನು ನಿಮ್ಮ ಹತ್ರ ಹಂಚಿಕೊಂಡ್ರೆ ತಪ್ಪಾಗ್ಲಿಕ್ಕಿಲ್ಲ ಎಣಿಸಿ ತಮ್ಮ ಮುಂದೆ ನಿಂತಿದ್ದೇನೆ. ನಾನು 3 ನಿಮಿಷಗಳಿಗೆ ಹೆಚ್ಚು ಅವಧಿಯನ್ನು ತೆಗೆದುಕೊಳ್ಳುತ್ತಿಲ್ಲ. ಇಂದು ನಮ್ಮ ವರ್ಧಂತ್ಯುತ್ಸವದ 2ನೇ ದಿನ. ನಿನ್ನೆ LKG ಮತ್ತು UKGಯ ಸುಮಾರು 220 ಮಕ್ಕಳು 2 ಗಂಟೆಯ ಕಾರ್ಯಕ್ರಮಗಳನ್ನು ನೀಡಿದರು. ಇವತ್ತು 1ನೇಯಿಂದ 5ನೇ ತರಗತಿಯ ಸುಮಾರು 350 ಮಕ್ಕಳು ನಿಮ್ಮ ಎದುರು ವೇದಿಕೆಯ ಮೇಲೆ ವಿವಿಧ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ದಾರೆ. ನೀವು ಈಗಾಗಲೇ ನೋಡಿರುವ ಕಾರ್ಯಕ್ರಮಗಳಿಗಿಂತಲೂ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಉತ್ತರಾರ್ಧದಲ್ಲಿ ಈಗ ನೋಡ್ಲಿಕ್ಕಿದ್ದೀರಿ. ನಾವು ಕಂಡುಕೊಂಡಂತಹ ಒಂದು ಅಂಶ, ಯಾವ ಮಗು ಕೂಡ ನಾವನ್ನಂತೆ ಹಿಂಜರಿಕೆಯಿಂದಲೋ ಅಥವಾ ಮಾನಸಿಕ ಕೊರತೆಗಳಿಂದಲೋ ಬದುಕ್ತಾ ಇಲ್ಲ. ಈ ಪ್ರಕೃತಿ ಅಥವಾ ನಿಸರ್ಗ ಒಂದು ಬಗೆಯಲ್ಲಿ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾವು ಎಷ್ಟೋ ಬಾರಿ ನಮ್ಮ ಪಕ್ಕದ ಮನೆಯ ಮಕ್ಕಳೊಟ್ಟಿಗೆ ನಮ್ಮ ಮಕ್ಕಳನ್ನ ಹೋಲಿಸಿಕೊಳ್ತಾ ಇರ್ತೇವೆ. ಛೇ, ಆ ಮಗು ಎಷ್ಟು ಬುದ್ಧಿವಂತಿಕೆಯಿಂದ ಕೂಡಿದೆ, ಎಷ್ಟು ಚುರುಕಾಗಿದೆ, ನನ್ನ ಮಗು ಅಷ್ಟು ಚುರುಕಾಗಿಲ್ಲವಲ್ಲ ಅಂತ. ನಿಜವಾಗಿಯೂ ಅದು ಸತ್ಯ ಅಲ್ಲ. ಅಪರೂಪಕ್ಕೆ ನಾವು ಬೇರೆ ಆ ಮಕ್ಕಳು ನಮ್ಮ ಮಕ್ಕಳಿಗಿಂತ ಹೆಚ್ಚು ಚುರುಕಾಗಿ ಕಾಣಿಸ್ತಾರೆ. ಆ ಮಕ್ಕಳ ದಿನನಿತ್ಯ ಚಟುವಟಿಕೆಯನ್ನು ಮತ್ತು ನೀವು ನೋಡ್ತಾ ಹೋದ್ರೆ ಅದು ಕೂಡ ನಮ್ಮ ಮಗುವಿನ ಹಾಗೆ. ಮಕ್ಕಳು ಹಠ ಮಾಡ್ತಾರೆ, ತಮ್ಮ ಬೇಡಿಕೆಗಳನ್ನು ಮುಂದಿಡ್ತಾರೆ, ಟಿವಿ ನೋಡ್ಬೇಕಂತ ಹಠ ಮಾಡ್ತಾರೆ, ಹೋಮ್ವರ್ಕ್ ಮಾಡಬೇಕು ಹಿಂದೆ ಇಟ್ಟು ಹೊಡಿತಾರೆ, ಆಟಗಳಂತ ಹೇಳಿದ್ರೆ ಯಾವಾಗಲೂ ಮುಂದಿರ್ತಾರೆ. ಇದೆಲ್ಲ ಮಕ್ಕಳ ಸಾಮಾನ್ಯ ಪ್ರತಿಯೊಂದು ಮಗು ಕೂಡ ವಿಶಿಷ್ಟ. ಈಚ್ ಅಂಡ್ ಎವ್ರಿ ಚೈಲ್ಡ್ ಈಸ್ ಸ್ಪೆಷಲ್. ನಮಗೆ ದೇವರು ಅಥವಾ ನಿಸರ್ಗ ಪಂಚೇಂದ್ರಿಯಗಳನ್ನು ಕೊಟ್ಟಿದೆ. ಒಂದು ಪಂಚೇಂದ್ರಿಯದಲ್ಲಿ ಯಾವುದಾದ್ರೂ ಕೊರತೆ ಇದ್ರೆ ನಮ್ಮ ಒಂದು ಪಂಚೇಂದ್ರಿಯ ಅದನ್ನು ನೀಗಿಸ್ತದೆ. ಆದರೆ ಎಲ್ಲವನ್ನೂ ಸೇರಿಸಿದಾಗ ಒಬ್ಬ ವ್ಯಕ್ತಿ ನಮ್ಮ ನಿರೀಕ್ಷೆಗೆ ಮೀರಿ ಅಸಾಧ್ಯವನ್ನು ಮಾಡುವಂತಹ ಶಕ್ತಿಯನ್ನು ಪಡೆದಿರ್ತಾನೆ. ಪ್ರತಿಯೊಬ್ಬರೂ ಪಡೆದಿರ್ತಾನೆ. ಆದರೆ ನಮ್ಮ ಮಾನಸಿಕ ನೋವು ಅಥವಾ ಮಾನಸಿಕ ಹಿಂಜರಿಕೆ ನಮ್ಮನ್ನು ಹಿಂದಕ್ಕೆ ಇಳಿತಾ ಇರ್ತದೆ. ಸಾಮಾನ್ಯವಾಗಿ ಶಾಲೆಗೆ ಮಗು ಬರುವಾಗ ನೀವು ಮಗು ಇಂಗ್ಲಿಷ್ನಲ್ಲಿ ಹೇಗಿದೆ, ಕನ್ನಡದಲ್ಲಿ ಹೇಗಿದೆ, ಗಣಿತದಲ್ಲಿ ಹೇಗಿದೆ, ವಿಜ್ಞಾನದಲ್ಲಿ ಹೇಗಿದೆ, ಇಷ್ಟಕ್ಕೆ ಮಾತ್ರ ನಾವೊಂದು ಲೆಕ್ಕಾಚಾರ ತೆಗೆದು ತೃಪ್ತರಾಗ್ತೀವಿ. ಇದು ಸರಿಯಲ್ಲ. ನಾವು ಮಕ್ಕಳಲ್ಲಿ ಜೀವನದ ಕೌಶಲ್ಯಗಳನ್ನು ಬೆಳೆಸಬೇಕು. ಕೇವಲ ಇಂಗ್ಲಿಷ್, ಕನ್ನಡ, ವಿಜ್ಞಾನ, ಲೆಕ್ಕ ಓದುವುದರಿಂದ ಒಬ್ಬನ ಬದುಕು ನಿರ್ಣಯವಾಗ್ತದೆ ಅಂತ ಆಗಿದ್ರೆ ಜೀವನ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಜೀವನದ ಕೌಶಲ್ಯಗಳನ್ನ, ಉದಾಹರಣೆಗೆ ತನ್ನ ವಸ್ತುಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತಹದ್ದಿರ್ಬೋದು, ಅಂಗಿಯ ಗುಂಡಿಗಳನ್ನು ಹಾಕುವಂತಹದ್ದಿರ್ಬೋದು, ಶೂನ ಲೇಸ್ಗಳನ್ನು ಕಟ್ಟುವಂತಹದ್ದಿರ್ಬೋದು, ತಂದೆಯೊಟ್ಟಿಗೋ ತಾಯಿಯೊಟ್ಟಿಗೋ ಮಾರ್ಕೆಟಿಗೆ ಹೊರಟಾಗ ನಡೆಕೊಳ್ಳುವಂತಹ ವಿಧಿ ವಿಧಾನಗಳಿರ್ಬೋದು, ಮನೆಗೆ ಅತಿಥಿಗಳು ಬರುವಾಗ ಅವರೊಟ್ಟಿಗೆ ನಡ್ಕೊಳ್ಳುವಂತ ಕ್ರಮ ಇರ್ಬೋದು, ಸ್ನೇಹಿತರೊಟ್ಟಿಗೆ ಸಹಕರಿಸುವಂತಹದ್ದಿರ್ಬೋದು, ಅಥವಾ ಕಾಗದವನ್ನು ಕತ್ತರಿಸಿ ದೋಣಿಯೋ ಹಡಗೋ ವಿಮಾನವನ್ನು ಮಾಡುವಂತಹದ್ದಿರ್ಬೋದು. ಇದು ಎಲ್ಲವೂ ಪಾಠವೇ, ಎಲ್ಲವೂ ಶಿಕ್ಷಣವೇ. ನೀವು ಜೀವನ ಶಿಕ್ಷಣವನ್ನ ಗುರಿಯಾಗಿ ಇಟ್ಟುಕೊಂಡ್ರೆ ನಾವು ಕೇವಲ ಶಾಲೆಯ 4 ಪಾಠಗಳಿಗೆ ಮಾತ್ರ ಮಗುವಿನ ಶಿಕ್ಷಣವನ್ನು ಮೀಸಲಾಗಿಡುವುದಿಲ್ಲ. ಮಕ್ಕಳನ್ನ ಎಲ್ಲ ಕಡೆ ಕರ್ಕೊಂಡೋಗಿ
ಅವರಿಗೆ ಅನುಭವಗಳನ್ನು ಕೊಡಿ, ನಿಮ್ಗೆ ತಿಳಿದಿರುವಂತಹ ಕಥೆಗಳನ್ನು ಹೇಳಿ. ನೀವು ಮನೆಯಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡುವಾಗ ಮಗುವನ್ನು ನಿಮ್ಮೊಟ್ಟಿಗೆ ಸೇರಿಸಿಕೊಳ್ಳಿ. ಮಗು ಕೆಲಸ ಮಾಡ್ತಾ ಮಾಡ್ತಾ ಎಷ್ಟೋ ವಿಷಯಗಳನ್ನು ಕಲಿತದೆ. ಇವತ್ತು ನೀವು ಈಗಾಗಲೇ ಮಾಡಿರುವಂತಹ ಕೆಲವೊಂದು ಕಾರ್ಯಕ್ರಮಗಳು ನಿಜವಾಗಿ ಅದು ಸಣ್ಣ ಮಕ್ಕಳಿಗೆ ಮಾಡಿಸ್ತಕ್ಕಂಥದ್ದಲ್ಲ. 6, 7 ಅಥವಾ ಹೈಸ್ಕೂಲ್ನ ಮಕ್ಕಳು ಮಾಡುವಂತಹ ಕಾರ್ಯಕ್ರಮಗಳನ್ನ ಎಷ್ಟೊಂದು ಅಚ್ಚುಕಟ್ಟಾಗಿ ಲೆಕ್ಕ ಪ್ರಕಾರ ವೇದಿಕೆಯ ಮೇಲೆ ಅವರು ಅಭಿನಯಿಸಿ ತೋರಿಸಿದ್ದಾರೆ. ಪ್ರತಿಯೊಂದರಲ್ಲೂ ಲೆಕ್ಕಾಚಾರ ಇದೆ, ಪ್ರತಿಯೊಂದರಲ್ಲೂ ಯಾವುದೋ ಒಂದು ರೀತಿಯ ಕಟ್ಟುನಿಟ್ಟಿಗೆ ಮಗು ಒಳಪಡಲೇಬೇಕು. ಏಕಾಗ್ರತೆ ಇತ್ತು. ಯಾವ ಕಾರಣಕ್ಕೂ ಕಾರ್ಯಕ್ರಮಕ್ಕೆ ಆಬ್ಸೆಂಟ್ ಆಗ್ಲಿಕ್ಕೆ ಅವರು ಸಿದ್ಧರಿರಲಿಲ್ಲ. ಮಗು ಕಲಿಯಬೇಕಾದ ಹಲವೊಂದು ವಿಷಯಗಳನ್ನ ಚಟುವಟಿಕೆಗಳ ಮೂಲಕ ಕಲಿಯುತ್ತದೆ, ಆಟಗಳ ಮೂಲಕ ಕಲಿಯುತ್ತದೆ. ನಾವು ಕೇವಲ ಮಗು ಕೂತ್ಕೊಳ್ಬೇಕು, ಓದಬೇಕು, ಹೆಚ್ಚು ಅಂಕಗಳನ್ನ ಪರೀಕ್ಷೆಯಲ್ಲಿ ಪಡೀಬೇಕು ಅಂತ ಹೇಳಿದ್ರೆ ಅದು ನಿಜವಾದ ಜೀವನದ ತಯಾರಿ ಅಲ್ಲ. ಅದು ಒಂದು ಅಂಶ ಅಷ್ಟೇ, ಒಂದು ಭಾಗ, ಒಂದು ಅಂಶ. ಮಗು ತನ್ನ ಹಲ್ಲುಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು, ರಾತ್ರಿ ಮಲಗುವಾಗ ಹಲ್ಲುಗಳನ್ನು ತೊಳೆಯೋದು ನಾವು ಕಲಿಸ್ತೇವೆ ಮಗುವಿಗೆ. ಬೆಳಿಗ್ಗೆ ಹಲ್ಲು ತೊಳೆಯುವುದಕ್ಕಿಂತಲೂ ಹೆಚ್ಚು ಮುಖ್ಯವಾದ್ದು ರಾತ್ರಿ ಮಲಗುವಾಗ ಹಲ್ಲು ತೊಳೆಯೋದು. ಯಾವಾಗ ಮಗುವಿಗೆ ಹಲ್ಲು ನೋವು ಆರಂಭಗೊಂಡು ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀವಿ, ಆಗ ಡೆಂಟಿಸ್ಟ್ ಎಚ್ಚರ ಕೊಡ್ತಾರೆ, ನೋಡಿ ನೀವು ಎಚ್ಚರ ತೆಗೆದುಕೊಳ್ಳಿಲ್ಲ, ಮಗುವಿನ ಹಲ್ಲು ಹೀಗಾಗಿದೆ. ತಪ್ಪದ ಮಗುವಿಗೆ ಆ ಅಭ್ಯಾಸಗಳನ್ನು ಮೂಡಿಸಿ. ಸ್ನಾನ ಮಾಡೋದು, ಮೈಯನ್ನು ಸ್ವಚ್ಛ ಮಾಡಿಕೊಳ್ಳೋದು, ಮೈಯನ್ನು ತಿಕ್ಕಿಕೊಳ್ಳೋದು, ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡೋದು, ರಾತ್ರಿ ಮಲಗುವಾಗ ಹಲ್ಲು ತೊಳೆಯೋದು, ತನ್ನ ಪಾಠೋಪಕರಣ ವಸ್ತುಗಳನ್ನ ಕ್ರಮ ಪ್ರಕಾರವಾಗಿ ಇಟ್ಟುಕೊಳ್ಳುವಂತಹದ್ದು, ಸ್ವಚ್ಛತೆ, ಪ್ರತಿಯೊಂದರಲ್ಲಿ ಕೂಡ ನೀವು ಮಗುವಿಗೆ ತರಬೇತಿ ಕೊಡಿ. ನೀವು ಮಗುವಿಗೆ ಮುಂದಿನ ಭವಿಷ್ಯದ ಸಿದ್ಧತೆಯನ್ನ ಈಗ ಮಾಡ್ತಾ ಇದ್ದೀರಿ. ಮಗುವಿಗೆ ಸುಮಾರು 4-5 ವರ್ಷ ಪ್ರಾಯ ಆದ ನಂತರ ನೀವು ಮಗುವಿನ ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ಪರವಾಗಿಲ್ಲ, ಜೀವನದ ಶಿಸ್ತನ್ನ ಅಳವಡಿಸಲೇಬೇಕು. ಅದಕ್ಕೋಸ್ಕರ ನಾವು ಶಾಲೆಯಲ್ಲಿ ಕೇವಲ ಪಾಠಗಳಿಗೆ ನಮ್ಮ ಶಾಲಾ ಚಟುವಟಿಕೆಗಳನ್ನು ಸೀಮಿತ ಮಾಡಿಕೊಂಡಿಲ್ಲ. ನಾವು ಮಗುವನ್ನು ತಯಾರು ಮಾಡ್ತಾ ಇದ್ರೆ ಅದನ್ನು ಭವಿಷ್ಯಕ್ಕಾಗಿ. ಮಗುವಿನಲ್ಲಿ ಆತ್ಮ ವಿಶ್ವಾಸ ಮೂಡಬೇಕು. ನಾನು ಏನನ್ನಾದ್ರೂ ಮಾಡಬಲ್ಲೆ, ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬಲ್ಲೆ, ದುಡಿಯಬಲ್ಲೆ, ನನ್ನ ಕಾಲ ಮೇಲೆ ನಿಲ್ಲಬಲ್ಲೆ ಎಂಬಂತ ಹಠ ಬರಬೇಕು. ಅದಕ್ಕೆ ಬೇಕಾದ ಕೌಶಲ್ಯಗಳನ್ನು ಮಗುವಿನಲ್ಲಿ ನಾವು ಬೆಳೆಸಬೇಕು. ಮಗುವಿಗೆ ಪ್ರೋತ್ಸಾಹ ಕೊಡಿ, ಬೆನ್ನು ತಟ್ಟಿ. ಮಕ್ಕಳು ಏನನ್ನು ಮಾಡಬಲ್ಲರು. ನೋ ಚೈಲ್ಡ್ ಈಸ್ ಡಲ್, ನೋ ಚೈಲ್ಡ್ ಈಸ್ ಬ್ಯಾಡ್. ಪರಿಸರ ಮಗುವನ್ನ ದಡ್ಡನನ್ನಾಗಿ ಮಾಡ್ತದೆ. ಪರಿಸರ ಮಗುವನ್ನ ಆತ್ಮವಿಶ್ವಾಸವನ್ನು ಕಿತ್ತುಕೊಳ್ತದೆ. ಅದೊಂದೇ ಕಾರಣ ಮುಖ್ಯವಾಗಿ ಎಲ್ಲ ಮಕ್ಕಳನ್ನು ವೇದಿಕೆಯ ಮೇಲೆ ತರ್ತಾ ಇರುವಂತದ್ದು. ಯಾವುದೇ ನಾವು ಉತ್ತಮ ಶಿಕ್ಷಣ ಕೊಡಬೇಕಾದ್ರೆ ಮಗುವಿಗೆ ಅವಕಾಶ ಕೊಡ್ಲೇಬೇಕು. ಅವಕಾಶ ಕೊಡೋದ್ರಲ್ಲಿ ನಾವು ಸೋತ್ರೆ ಮಗುವಿಗೆ ನಾವು ತಯಾರಿ ಕೊಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಅವಕಾಶ ಸಾಧ್ಯ ಉಂಟು ಅಷ್ಟು ಅವಕಾಶಗಳನ್ನು ಕೊಡಿ. ಮಗು ತನ್ನದೇ ರೀತಿಯಲ್ಲಿ ಒಂದು ಹೂವಿನ ಮೊಗ್ಗು, ಅದನ್ನು ನಾವು ಒಂದೊಂದೇ ಪಕಳೆಯನ್ನು ಬಿಡಿಸಿ ಅರಳಿಸಬೇಕಾಗಿಲ್ಲ. ಆ ಮೊಗ್ಗು ತಾನೇ ಅರಳುತ್ತದೆ. ನಾವೇನು ಅದಕ್ಕೆ ನೀರು ಹಾಕಬೇಕು, ಪೋಷಕಾಂಶ ಹಾಕಬೇಕು, ಕ್ರಿಮಿಕೀಟಗಳು ಬರದಾಗಿ ಎಚ್ಚರಿಕೆ ವಹಿಸಬೇಕು. ಆ ಹೂವು ಚೆನ್ನಾಗಿ ಅರಳುತ್ತದೆ. ಆದ್ರೆ ನಾವೇ ಅರಳಿಸುವ ಯತ್ನ ಮಾಡ್ತೀವಂತ ಹೇಳಿದ್ರೆ ಆ ಹೂವು ಬಾಡಿ ಹೋಗ್ತದೆ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇದಕ್ಕೋಸ್ಕರ ನಾವು ಶಾಲೆಯಲ್ಲಿ ಕಲೆ, ವಿಜ್ಞಾನ ಚಟುವಟಿಕೆಗಳು, ಆಟೋಟಗಳು, ಲೇಜಿಮ್, ಹೈಲ್ಯಾಂಡ್ ಡ್ಯಾನ್ಸ್, ಕೋಲಾಟ, ಎಲ್ಲ ರೀತಿಯ ಚಟುವಟಿಕೆ. ಆಟಕ್ಕೂ ಗಣಿತಕ್ಕೂ ನೇರವಾದ ಸಂಬಂಧ ಇದೆ. ಈಗ ತಾನೇ ಮಾಡಿದಂತ 3ನೇ ತರಗತಿಗಳ ಹಲವಾರು ಐಟಮ್ಸ್ ಅದೆಲ್ಲ ಲೆಕ್ಕವನ್ನು ಹೊಂದಿದೆ. 1, 2, 3, 4, 1, 2 ಆ ರೀತಿಯವರು ಹೋದ್ರೆ ಮಾತ್ರ ಐಟಮ್ ಮಾಡ್ಲಿಕ್ಕೆ ಆಗತ್ತೆ. ಲೆಕ್ಕ ತಪ್ಪಿದ್ರೆ ಅವ್ರು ಫೇಲ್ ಆಗ್ತಾರೆ. ಇದು ರಕ್ತಗತ ಆಗ್ಬೇಕು ಅವರಲ್ಲಿ. ಕೋಲಾಟ ಆಡ್ಬೇಕಾದ್ರೆ, ಲೇಸಿ ಮಾಡ್ಬೇಕಾದ್ರೆ ಅದು ಲೆಕ್ಕದ ಮೇಲೆ ನಿಂತಿದೆ. ಲೆಕ್ಕ ಕೇವಲ ಗಣಿತ ಅಧ್ಯಾಪಕರು ಕಲಿಸುವುದಷ್ಟೇ ಲೆಕ್ಕ ಅಲ್ಲ. ಮಾರುಕಟ್ಟೆಗೆ ಹೋದ್ರೆ ಅಲ್ಲಿ ಲೆಕ್ಕ ಮಾಡ್ಬೇಕಾಗತ್ತೆ. ಮನೆಯಲ್ಲಿ ಪ್ರಾಂಗಣದಲ್ಲಿ ಇಟ್ಟುವ ಕುರ್ಚಿಗಳ ಸಂಖ್ಯೆಯಲ್ಲಿ ಲೆಕ್ಕ ಇದೆ. ಎಲ್ಲೆಲ್ಲೂ ಲೆಕ್ಕ ಇದೆ. ನಾವು ನಿಸರ್ಗದತ್ತ ನೋಡಿದ್ರೆ ಲೆಕ್ಕವನ್ನೇ ಕಾಣ್ತೇವೆ ಎಲ್ಲ ಕಡೆ. ಆದ್ರಿಂದ ನಾವು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯತ್ತ ಗಮನ ಕೊಡೋಣ. ನೀವು ಕೈ ಜೋಡಿಸಿ, ನಾವು ನಿಮ್ಮ ಮಕ್ಕಳ ಸೇವೆಗೆ ಕಟಿಬದ್ಧರು.
ಯಾವುದೇ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಿಕ್ಕೆ ಕೂಡ ನಾವು ಸಿದ್ಧ. ಈ ವರ್ಷ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ವಿ ಮಕ್ಕಳಿಗೆ. ಮಕ್ಕಳು ಅದರಲ್ಲಿ ಭಾಗವಹಿಸಿದ ರೀತಿ ಬಹಳ ಖುಷಿ ಕೊಟ್ಟಿದೆ. ಅವರು ಭಾಗವಹಿಸುವುದಲ್ಲದೆ ಬೇರೆ ಮಕ್ಕಳು ಮಾಡುವಂತಹ ಹಲವಾರು ಚಟುವಟಿಕೆಗಳನ್ನ ನೋಡುವ, ವಿಜ್ಞಾನ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ ಅವಕಾಶ ಅವರಿಗೆ ದೊರಕಿದೆ. ವರ್ಷವಿಡೀ ನಾವು ಒಂದಲ್ಲ ಒಂದು ಚಟುವಟಿಕೆಯನ್ನು ಮಕ್ಕಳಿಗೆ ನಾವು ಒದಗಿಸಿ ಕೊಟ್ಟೇ ಕೊಡ್ತೇವೆ. ಉತ್ತಮ ಲೈಬ್ರರಿಯನ್ನು ಬಳಸ್ತಾ ಇದ್ದೇವೆ. ಹೊಸದಾಗಿ ಹೊಸ ಸೈಟ್ ನಲ್ಲಿ ಕಟ್ಟಡ ನಿರ್ಮಾಣ ಆರಂಭಗೊಂಡಿದೆ. ನಮ್ಮದೇ ಆದಂತಹ ಹಲವೊಂದು ಕಲ್ಪನೆಗಳನ್ನು ಇಟ್ಕೊಂಡಿದ್ದೇವೆ. ರಾಜ್ಯದಲ್ಲೇ ಒಂದು ಅತ್ಯುತ್ತಮ ಶಾಲೆ ಕುಮಾರಪಟ್ಟಣದಲ್ಲಿದೆ ಅಂತ ಬೆಂಗಳೂರು ಮೈಸೂರಿನ ಜನರು ಗುರುತಿಸುವ ಹಾಗೆ ಆಗಬೇಕು. ಆ ಮಟ್ಟಕ್ಕೆ ಇದನ್ನು ಬೆಳೆಸಬೇಕು. ಅದರ ಅನುಕೂಲ, ಅದರ ಲಾಭ ಇಲ್ಲಿ ಕುಮಾರಪಟ್ಟಣ, ಕವಲೆತ್ತು, ಹರಿಹರದ ಜನರಿಗೆ ಸಿಗಬೇಕು. ಇದು ನಮ್ಮ ಗುರಿ. ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿ ಸಂತೋಷದಿಂದ ನಾವು ಒಂದಾಗಿ ಕೆಲಸ ಮಾಡೋಣ. ಯಾಕಂದ್ರೆ ನಮ್ಮ ಸಂತೋಷ ಬೇರೆ ಅಲ್ಲ, ನಿಮ್ಮ ಸಂತೋಷ ಬೇರೆ ಅಲ್ಲ. ಮಕ್ಕಳು ಬೆಳೀತಾರೆ, ಮಕ್ಕಳು ಬುದ್ಧಿವಂತರಾಗ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಳ್ಳೋಣ. ನಿನ್ನೆ ಅಲ್ಲ ಮೊನ್ನೆ ತಾನೇ ನಮಗೆ 6, 7 ಮತ್ತು 8ನೇ ತರಗತಿಗೆ ಸರ್ಕಾರದಿಂದ ಆಂಗ್ಲ ಮಾಧ್ಯಮದಲ್ಲಿ 6, 7, 8ನ್ನು ತೆಗಿಲಿಕ್ಕೆ ನಮಗೆ ಒಪ್ಪಿಗೆ ಬಂದಾಗಿದೆ. ಆದ್ರಿಂದ ಮುಂದಿನ ವರ್ಷ 6ನೇ ಓಪನ್ ಮಾಡ್ತೇವೆ. ಪ್ರತಿ ವರ್ಷ ಒಂದೊಂದು ತರಗತಿಯಾಗಿ ಸೆಕೆಂಡ್ PUC ತರಗತಿಯವರೆಗೂ ನಾವು ಕ್ಲಾಸ್ಗಳನ್ನು ತೆರೀತೇವೆ. ಈ ವರ್ಷ ನಾವು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ಗೆ ಅಪ್ಲೈ ಮಾಡ್ತೇವೆ. ಯಾಕಂದ್ರೆ 6ನೇ ಕ್ಲಾಸು ತೆರೆಯದ ವಿನಃ ನಾವು ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ಗೆ ಅಪ್ಲಿಕೇಶನ್ ಕಳಿಸುವ ಹಾಗಿಲ್ಲ. ಯಾವ್ದಾದ್ರು ಒಂದು ಸಂಸ್ಥೆ, ಒಂದು CBSE ಸಂಸ್ಥೆ ಅಂತ ಹೇಳಿಕೊಂಡ್ರೆ ಅದು ಸುಳ್ಳು. 6ನೇ ಕ್ಲಾಸ್ನವರೆಗೆ ಮೊದಲು ಸ್ಟೇಟ್ ಲೆವೆಲ್ ನಲ್ಲಿ ಆ ಶಾಲೆ ಬೆಳಿಬೇಕು. ಅದಕ್ಕೆ ಬೇಕಾದಂತ ಪರಿಕರಗಳನ್ನೆಲ್ಲ ಸಿದ್ಧಪಡಿಸಿಕೊಳ್ಬೇಕು. ಸ್ಟೇಟ್ ಗವರ್ಮೆಂಟ್ ನಿಂದ ನಾವು ನೋ ಅಬ್ಜೆಕ್ಷನ್ ಪಡ್ಕೊಳ್ಬೇಕು. ಈಗ ಪಡ್ಕೊಳ್ತೀವಿ ಅದನ್ನ. ಅದು ಪಡ್ಕೊಂಡ ನಂತರ, ಯಾಕೆ 6ನೇ ಕ್ಲಾಸಿಗೆ ಒಪ್ಪಿಗೆ ಪಡೆದ ನಂತರ ನಾವು ಸ್ಟೇಟ್ ಗವರ್ಮೆಂಟ್ ನಿಂದ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ನೀವು ಇದನ್ನ ಸೆಂಟ್ರಲ್ ಬೋರ್ಡ್ ಸ್ಕೂಲ್ ಮಾಡಬಹುದು ಅಂತ ಒಪ್ಪಿಗೆ ಪಡಿಬೇಕು. ಅದು ಪಡೆದ ನಂತರ ನಾವು ಕೇಂದ್ರಕ್ಕೆ ಬರ್ಕೊಳ್ಬೇಕು, ನಾವು ಒಪ್ಪಿಗೆ ಪಡೆದಿದ್ದೇವೆ, ಈಗ ನಮ್ಮ ಸಂಸ್ಥೆಗೆ ಭೇಟಿ ಕೊಡಿ, ನಾವು ಇದನ್ನು CBSE ಮಾಡ್ಬೇಕಂತ ಇದ್ದೇವಂತ. ಅದನ್ನು ಕ್ರಮ ಪ್ರಕಾರವಾಗಿ ಹಂತ ಹಂತವಾಗಿ ನಾವು ಮಾಡ್ತಾ ಇದ್ದೇವೆ. ನಾವು ಅದನ್ನು CBSE ಸಂಸ್ಥೆಯಾಗಿ ಮಾಡುವುದು ಖಂಡಿತ. ಯಾಕಂದ್ರೆ ಶಿಕ್ಷಣದ ದೃಷ್ಟಿಯಿಂದ ನಮ್ಮ ಸ್ಟೇಟಿನ ಎಲ್ಲಾ ಶಾಲೆಗಳು ಕೂಡ ಮುಂದೆ CBSE ಶಾಲೆಗಳಾಗ್ಲಿಕ್ಕಿವೆ. ಈಗಲೇ ಕೇಂದ್ರೀಯ ಪಠ್ಯಕ್ರಮ ನಮ್ಮ ಸ್ಟೇಟ್ ಲೆವೆಲ್ನ ಶಾಲೆಗಳಲ್ಲಿ ಕೂಡ ಅನ್ವಯವಾಗ್ಲಿಕ್ಕಿದೆ. ಆದ್ರಿಂದ ಅದಕ್ಕಿಂತ ಮೊದಲೇ ನಾವು CBSEಗೆ ಹೋಗಿ ಬಿಡುವಂತಹದ್ದು ಮತ್ತೂ ಅನುಕೂಲ ಅಂತ ನಮಗೆ ಕಾಣಿಸ್ತಾ ಉಂಟು. ನಾಳೆ ಪಠ್ಯಕ್ರಮದಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಆದ್ರೆ CBSEಯ ಕೆಳಗೆ ನಮಗೆ ಇನ್ನಷ್ಟು ಫ್ರೀಡಮ್, ಸ್ವಾತಂತ್ರ್ಯ ಇರ್ತದೆ. ಶಾಲೆಯನ್ನ ಅತ್ಯುತ್ತಮ ರೀತಿಯಲ್ಲಿ ಬೆಳೆಸಲಿಕ್ಕೆ ಬೇಕಾದಂತ ಅವಕಾಶವನ್ನು ಅವರು ಮಾಡಿಕೊಡ್ತಾರೆ. ಇನ್ನೊಂದು ಬಹಳ ಸಂತೋಷದ ಸುದ್ದಿ ನಿಮಗೆ ಹೇಳಬೇಕಂತ ಇದ್ದೇನೆ. ನಾವು ಹಲವೊಂದು ಕಾರ್ಯಕ್ರಮಗಳನ್ನ ಮಕ್ಕಳಿಗೆ ಒದಗಿಸಬೇಕಂತ ಇದ್ದೇವೆ. ಮುಂದಿನ ಜೂನ್ 1ರಿಂದ ನಾವು ನಮ್ಮ ಶಾಲೆಯಲ್ಲಿ ಕಾಯಂ ಆಗಿ ಭರತನಾಟ್ಯಂ ತರಗತಿಗಳನ್ನು ಆರಂಭಿಸ್ತಾ ಇದ್ದೇವೆ. ನನ್ನ ಹಿರಿಯ ಮಗನ ಹೆಂಡತಿ, ನನ್ನ ಸೊಸೆ, ಅವಳು ಕೊರಿಯೋಗ್ರಾಫರ್, ಅವಳು ಇಲ್ಲಿದ್ದಾಳೆ, ಕಾತ್ಯಾಯಿನಿ. ಅವಳು 14 ವರ್ಷ ಭರತನಾಟ್ಯಮನ್ನ ಮುಂಬೈಯಲ್ಲಿ, ಮಂಗಳೂರಿನಲ್ಲಿ ಕಲಿತು ಅದನ್ನು ಪರಿಪೂರ್ಣಗೊಳಿಸಿದ್ದಾಳೆ. ಅವಳು ಕೊರಿಯೋಗ್ರಾಫರ್. ವೇದಿಕೆಗೆ ಕಾರ್ಯಕ್ರಮಗಳನ್ನ ಸಿದ್ಧತೆಗೊಳಿಸುವುದರಲ್ಲಿ ಕೂಡ ತರಬೇತಿಯನ್ನು ಪಡೆದಿದ್ದಾಳೆ. ಅದು ಅವಳಿಗೆ ಅತ್ಯಂತ ಇಷ್ಟದ ವಿಷಯ ಕೂಡ. ಅದಕ್ಕಿಂತ ಹೆಚ್ಚಾಗಿ ಯೋಗದಲ್ಲಿ KMC ಮಣಿಪಾಲ್ನಲ್ಲಿ MSc ಕೋರ್ಸ್ ಮಾಡಿದ್ದಾಳೆ. ಅವಳು, ನನ್ನ ಮಗ, ಆಕೆಯ ಪತಿ ವಿಜಯ್, ಆತ ವಿಪ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಉನ್ನತ ಹುದ್ದೆಯಲ್ಲಿದ್ದಾನೆ. ಈಗ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವುದಕ್ಕೋಸ್ಕರ ಆತ ಅಲ್ಲಿ ರಾಜೀನಾಮೆ ಕೊಟ್ಟು ಅವರಿಬ್ರು ಕೂಡ ಇಲ್ಲಿ ಬಂದು ಸೇರಿಕೊಳ್ತಾ ಇದ್ದಾರೆ ಸಂಸ್ಥೆಯನ್ನು ಕಟ್ಟಲಿಕ್ಕೆ. ವ್ಯಾವಹಾರಿಕವಾದ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡೋದ್ರಿಂದ ಹೆಚ್ಚಿನ ಸಂತೋಷ ನನಗೆ ಸಿಗುವುದಿಲ್ಲ. ಶಾಲೆ ಕಟ್ಟುವುದರಲ್ಲಿ, ಶಾಲೆಯಲ್ಲಿ ಕೆಲಸ ಮಾಡೋದ್ರಲ್ಲಿ, ಶಾಲೆಯ ಮಕ್ಕಳ ಸೇವೆ ನಡೆಸೋದ್ರಲ್ಲೇ ಸಂತೋಷ ಅಂತ ಹೇಳಿ ಆತ ಕೂಡ ಬಂದು ಸೇರ್ತಾ ಇದ್ದಾನೆ. ಆತ ಇಂಜಿನಿಯರಿಂಗ್ ನಲ್ಲಿ 5 ಗೋಲ್ಡ್ ಮೆಡಲ್ಗಳು, ಸಿಂಗಾಪುರದಲ್ಲಿ MBAಯಲ್ಲಿ ಗೋಲ್ಡ್ ಮೆಡಲ್ ಪಡೆದು ಅಮೆರಿಕ, ಸಿಂಗಾಪುರ್, ಕೊರಿಯಾ ಮೊದಲಾದ ದೇಶಗಳಲ್ಲಿ ಅನುಭವವನ್ನು ಪಡೆದು ಈಗ
ಈ ಭೂಮಿಗೆ ತಾನು ಶಾಲೆ ಕಲ್ತಂತ ಈ ಕುಮಾರ ಪಟ್ಟಣಕ್ಕೆ ನನ್ನ ಸೇವೆ ಒದಗಬೇಕು ಅಂತ ಹೇಳಿಕೊಂಡು ಇಲ್ಲಿ ಬಂದು ಸೇರಿಕೊಳ್ತಾ ಇದ್ದಾರೆ ದಂಪತಿಗಳ ಇಬ್ಬರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಜೂನ್ 1ರಿಂದ ಭರತನಾಟ್ಯಂ ತರಗತಿಗಳು ಆರಂಭವಾಗ್ತವೆ. ಹೆಚ್ಚಿನ ಶಿಕ್ಷಣವನ್ನು ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಆದ್ರೆ ಕೆಳ ತರಗತಿಗಳಿಂದಲೇ 1ನೇ ತರಗತಿಯಿಂದಲೇ ನಾವು ಆ ತರಗತಿಗಳನ್ನ ಶಾಲೆಯ ನಂತರ ಆರಂಭಿಸ್ತೇವೆ. ಶಾಲೆಯಲ್ಲಿ ಡ್ಯಾನ್ಸ್ ತರಗತಿಗಳಿರ್ತವೆ ಸಾಮಾನ್ಯವಾಗಿ. ಇದು ವಿಶೇಷವಾಗಿ ಮಕ್ಕಳಿಗೆ ಅದರಲ್ಲಿ ತರಬೇತಿ ಕೊಡಬೇಕು ಅಂತ ಇದ್ರೆ ಇವುಗಳು ಆರಂಭ ಆಗ್ತವೆ. ಆ ಮಕ್ಕಳಿಂದ ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ಕೊಡುವಂತ, ತಯಾರಿಸುವಂತ, ಸಿದ್ಧಗೊಳಿಸುವಂತ ಪ್ರಯತ್ನ ನಡೀತದೆ. ವಂದನೆಗಳು. ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆ ಅಣಿಯಾಗಲಿ.